ವೈಶಾಖ ಸಾವಿನ ಬಳಿಕ ಕೃಷಿ ತಾಪಂಡ ಫಸ್ಟ್ ರಿಯಾಕ್ಷನ್. ನನ್ನ ಒಂದು ಭಾಗವನ್ನೇ ಕಳ್ಕೊಂಡಾಗಿದೆ ಅಂತ ಭಾವುಕ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸಿ ಅಂತ ನಟಿಯ ಮನವಿ. ಬೆಂಗಳೂರಲ್ಲಿ ಪ್ರಿಯಕರನಿಂದಾನೇ ಪ್ರೇಯಸಿ ಅಂಜಲಿ ಕೊಲೆ. ಮದುವೆಗೆ ಒಪ್ಪಿಲ್ಲ ಅಂತ ರಾಜೀವ್ನಿಂದ ಕೃತ್ಯ. ಕುತ್ತಿಗೆಗೆ ಇರಿದವನನ್ನ ಬಂಧಿಸಿದ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು. ಪ್ರಿಯಕರನಿಂದಾನೇ ಪುತ್ರಿಯ ಕೊಲೆಗೆ ಟ್ವಿಸ್ಟ್ ಕೊಟ್ಟ ತಾಯಿ. ನಮ್ಮ ಮಗಳು ಚಂದು ಅನ್ನುವಂತಹ ಯುವಕನನ್ನ ಪ್ರೀತಿಸ್ತಾ ಇದ್ಲು. ಕೊಲೆ ಮಾಡಿರುವಂತಹ ಯುವಕ ಪ್ರೀತಿಸ್ತಾ ಇದ್ದ ಬಗ್ಗೆ ಗೊತ್ತಿಲ್ಲ ಎಂದ ಅಂಜಲಿಯ ಅಮ್ಮ. ಕೆಆರ್ಪುರಂ ಟ್ರಿಬಲ್ ಮರ್ಡರ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್. ಹಣ ವಾಪಸ್ ಕೊಡುವಂತ ಟಾರ್ಚರ್ ಕೊಟ್ಟಿದ್ದಕ್ಕೆ ಮರ್ಡರ್. ಮೂವರನ್ನು ಕೊಂದಿದ್ದು ನಾನೇ ಎಂದ ಕೆನತ್. 6 ತಿಂಗಳ ಮೊದಲೇ ಶ್ವೇತಾ ಪೋಷಕರ ಕೊಲೆಗೆ ಸ್ಕೆಚ್. ಈ ಹಿಂದೆಯೇ 2 ಬಾರಿ ಪ್ಲಾನ್ ಮಿಸ್. ಸುಪ್ರಿಯಾ ಕೊಲೆ ಮಾತ್ರ ಅಚಾನಕ್. ಪೊಲೀಸರ ವಿಚಾರಣೆಯ ವೇಳೆ ಒಂದೊಂದೇ ಸತ್ಯ ರಿವೀಲ್. ಹತ್ಯೆಗೂ ಮುನ್ನ ಗೂಗಲ್ನಲ್ಲಿ ಶ್ವೇತಾ ಕೆನತ್ ಸರ್ಚ್. ಹೇಗೆ ಕೊಲ್ಲಬೇಕು, ಎಷ್ಟು ಬಾರಿ ಇರಿಬೇಕು, ಎಷ್ಟು ರಕ್ತ ಹೊರಬಂದ್ರೆ ಸಾಯ್ತಾರೆ ಅಂತ ಹೇಳಿ ಸರ್ಚ್ ಮಾಡಿ ಹೆತ್ತವರ ಕೊಲೆ. ಕೊಲೆಯ ನಂತರ ಪರಾರಿಗೂ ಪ್ಲಾನ್ ಮಾಡಿದ್ದ ಕಿಲಾಡಿ ಜೋಡಿ. ಮೊಬೈಲ್ ಯೂಸ್ ಮಾಡದೆ ಟೋಲ್ ದಾಟದೆ ಎಸ್ಕೇಪ್. ಯಾರಾದ್ರೂ ತಗ್ಲಾಕೊಂಡ್ರು ಪೊಲೀಸರ ದಿಕ್ಕು ತಪ್ಪಿಸೋಕೆ ಪ್ಲಾನ್. ಅದರಂತೆ ಶ್ವೇತಾಳಿಂದ ಎಕ್ಸಿಕ್ಯೂಟ್. ನಾವು ಕ್ಯಾಬಿನೆಟ್ನಲ್ಲಿ ಎಸ್ಐಆರ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದೇವೆ. ಮುಖ್ಯ ಚುನಾವಣಾಧಿಕಾರಿಗೂ ಆಕ್ಷೇಪಣೆ ಸಲ್ಲಿಸಲಾಗಿದೆ. ನಮ್ಮ ಆಕ್ಷೇಪಣೆಗೆ ಆಯೋಗದಿಂದ ಇನ್ನೂ ಉತ್ತರ ಸಿಕ್ಕಿಲ್ಲ ಎಂದ ಗೃಹ ಸಚಿವ. ನಾಗೇಂದ್ರನ ಕೈಯಿಂದ ಬಾಂಬ್ ಕಿತ್ತು ಎಸೆದಿದ್ದೆ ಎಂದ ಡ್ರೈವರ್. ಬಾಂಬ್ ನಾನು ಕಿತ್ತುಕೊಂಡು ಎಂದ ರಮ್ಯಾ. ಇಬ್ಬರ ಹೇಳಿಕೆಯಲ್ಲಿ ವ್ಯತ್ಯಾಸ ಇರುವುದರಿಂದ ಕಾರ್ನಲ್ಲಿ ಬಾಂಬ್ ಸ್ಫೋಟದ ಕೇಸ್ನಲ್ಲಿ ಗೊಂದಲ. ಕಟ್ಟಡದ ಮೇಲ್ಛಾವಣಿ ಕುಸಿದು ಬಿದ್ದು 3 ಸಾವು. ಅಂತ್ಯವಾಯಿತು ಕಿರುಚಿತ್ರದ ಪೋಸ್ಟರ್ ಅಂಟಿಸುತ್ತಿದ್ದಾಗ ದುರಂತ. ರಾಯಚೂರಿನ ದೇವದುರ್ಗ ಠಾಣೆಯಲ್ಲಿ ಪ್ರಕರಣ ದಾಖಲು. ಮಂಗಳೂರಲ್ಲಿ ಸಿನಿಮೆಯ ರೀತಿಯಲ್ಲಿ ಕೇರಳದ ಚಿನ್ನದ ವ್ಯಾಪಾರಿಯ ದರೋಡೆ. ಸುರತ್ಕಲ್ ಬಳಿಯ ಬೈಕಂಪಾಡಿ ಹೆದ್ದಾರಿಯಲ್ಲಿ ಕಾರು ತಡೆದು ಕೃತ್ಯ. ಪಯ್ಯನ್ನೂರು ವಿಕಾಸ್ ಎಂಬಾತನ ವ್ಯಾಪಾರಿಯ ಕಾರು. 20 ಲಕ್ಷ ಮೌಲ್ಯದ ಚಿನ್ನ ಅಪಹರಣ. ಬಸ್ ಪಾಸ್ಗೆ ಹಣ ಕೊಟ್ಟಿದ್ರೆ ವಾಪಸ್ ಪಡೆಯೋಕೆ ಅವಕಾಶ. ಇವತ್ತಿನಿಂದ ಶುಲ್ಕ ಮರುಪಾವತಿ ಅರ್ಜಿ ಸಲ್ಲಿಕೆ. ಆನ್ಲೈನ್ ಮೂಲಕ ನಡೆಯಲಿದೆ ಸಂಪೂರ್ಣ ಪ್ರಕ್ರಿಯೆ. ಕೆಂಪೇಗೌಡರ ಬ್ಯಾನರ್ಗೆ ಬೆಂಕಿ ಇಟ್ಟ ಕಿಡಿಗೇಡಿಗಳು. ಚನ್ನಪಟ್ಟಣದ ದೇವರಹಳ್ಳಿ ಗ್ರಾಮದಲ್ಲಿ ಕೃತ್ಯ. ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ಗ್ರಾಮಸ್ಥರ ಆಕ್ರೋಶ. ರಾಜ್ಯದಲ್ಲೇ ಮೊದಲು ತುಂಬುವ ಡ್ಯಾಂ ಖಾಲಿ. ಪಾತಾಳ ಸೇರಿದ ಕಬಿನಿ ಜಲಾಶಯದ ನೀರಿನ ಮಟ್ಟ ಒಳಹರಿವು ಕ್ಷೀಣಿಸಿರುವುದರಿಂದ 53 ಅಡಿಗೆ ಕುಸಿತ. ಕಾವೇರಿ ಜಲಾನಯನ ಪ್ರದೇಶಕ್ಕೆ ಕೈಕೊಟ್ಟ ಮಳೆ. ದಿನೇ ದಿನೇ ಕುಸಿತಾ ಇದೆ ಕೆಆರ್ಎಸ್ ಡ್ಯಾಂ ನೀರಿನ ಮಟ್ಟ. ಡ್ಯಾಂನಿಂದ ನಾಲೆಗೆ ನೀರು ಹರಿಸುವಂತೆ ರೈತರ ಹೋರಾಟ. 3 ರಾಜ್ಯ ಕರ್ನಾಟಕದ 4 ಜಿಲ್ಲೆಗಳ ಜೀವನಾಡಿ ಖಾಲಿ. ಮಳೆ ಕೊರತೆಯಿಂದ ಈ ಬಾರಿ ಭರ್ತಿಯಾಗದ ಕೊಪ್ಪಳದ ಹಿರೇಹಳ್ಳ ಜಲಾಶಯ. ನೀರಿಲ್ಲದೆ ಜೀವಕಳೆ ಕಳ್ಕೊಂಡ ತುಂಗಭದ್ರಾ ಡ್ಯಾಂ. ಇವತ್ತು ರಾಜ್ಯದ ಹಲವೆಡೆ ಕಾಣಿಸಿಕೊಳ್ಳಲಿದ್ದಾನೆ ವರುಣ. 14 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್. ಬೆಂಗಳೂರಲ್ಲೂ ಮುಂದುವರಿಯಲಿದೆ ಬಿಸಿಲಿನ ಆರ್ಭಟ. ಹಿಂದೆ ಕಿರುತೆರೆ ಜೋಡಿ ಗೌರವ್ ಖನ್ನಾ ಆಕಾಂಕ್ಷಾ ಚಮೋಲಾ ಡಿವೋರ್ಸ್. ಲಾಕಪ್ ಸೀಸನ್ 2 ವೇದಿಕೆಯಲ್ಲೇ ವಿಚ್ಛೇದನ ಘೋಷಿಸಿದ ನಟಿ. ಮಕ್ಕಳ ವಿಚಾರದಲ್ಲಿ ಭಿನ್ನಾಭಿಪ್ರಾಯದಿಂದ ದಾಂಪತ್ಯ ಜೀವನ ಅಂತ್ಯ. ಗ್ರಾಮಾಯಣ ಸಿನಿಮಾದ ಟ್ರೇಲರ್ ಬಿಡುಗಡೆ. ಹಳ್ಳಿ ಹುಡುಗನ ಪಾತ್ರದಲ್ಲಿ ಮಿಂಚಿದ ವಿನಯ್ ರಾಜ್ಕುಮಾರ್. ಲವ್ ಜೊತೆ ಮಾಸ್ ಫೀಲ್ಗೆ ಅಭಿಮಾನಿಗಳ ಬಹುಪರಾಕ್. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.